ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಕಾರ್ಯಾಧಾರಿತ ನೌಕರರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗೆ ವೇತನವನ್ನು ನಿಗದಿತ ಅವಧಿಯಲ್ಲಿ ಪಾವತಿಸುವಂತೆ ಹಾಗೂ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಗುತ್ತಿಗೆ ಆಧಾರಿತ ರವಿಬಾಬು ಒತ್ತಾಯಿಸಿದ್ದಾರೆ. ನಗರದ ರೇಷ್ಮೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯಾಧಾರಿತ ನೌಕರರು ರೇಷ್ಮೆ ಉಪನಿರ್ದೇಶಕರ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದರು. ಶಿಡ್ಲಘಟ್ಟ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸುಮಾರು 25 ಮಂದಿ ಕಾರ್ಯಾಧಾರಿತ ನೌಕರರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಕಳೆದ 4 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದರು. ಆದರೂ ಪ್ರತಿ ತಿಂಗಳು ಗುತ್ತಿಗೆದಾರನಿಗೆ ಕಮಿಷನ್ ನೀಡಬೇಕು. ಅಲ್ಲದೆ ರಾಜ್ಯ ಸರ್ಕಾರ 2026 ಮೇ 22ರಂದು ಪರಿಷ್ಕರಿಸಿರುವ ಕನಿಷ್ಠ ವೇತನವು ತಮಗೆ ದೊರೆಯುತ್ತಿಲ್ಲ ಎಂದು ಆಗ್ರಹಿಸಿದರು. ಸರ್ಕಾರದ ನಿಯಮದಂತೆ ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ನೌಕರರ ಬ್ಯಾಂಕ್ ಖಾತೆಗೆ ವೇತನ ಜಮೆಯಾಗಬೇಕು. ಆದರೆ ಗುತ್ತಿಗೆದಾರರಿಂದ ವೇತನ ಪಾವತಿಯಲ್ಲಿ ವಿಳಂಬವಾಗುತ್ತಿದೆ. ಆದ್ದರಿಂದ ಸರ್ಕಾರವೇ ನೌಕರರ ಖಾತೆಗೆ ನೇರವಾಗಿ ವೇತನ ಪಾವತಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಗುತ್ತಿಗೆ ಆಧಾರಿತ ಶ್ರೀ ವಿ. ಶ್ರೀನಿವಾಸ್ ಮಾತನಾಡಿ, ಕಾರ್ಯಾಧಾರಿತ ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಬೆಂಗಳೂರಿನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸುವುದರ ಜೊತೆಗೆ ಆಗಸ್ಟ್ 13ರಿಂದ ಸಾಮೂಹಿಕ ನೌಕರರು ಪಡೆದು ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ರೇಷ್ಮೆ ರೈತರು ಹಾಗೂ ರೀಲರ್ಗಳ ಹಿತದೃಷ್ಟಿಯಿಂದ ಮಾರುಕಟ್ಟೆಯ ದೈನಂದಿನ ವಹಿವಾಟಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ನೌಕರರಿಗೆ ಗ್ಯಾರಂಟಿ ಇಲ್ಲದ ಕೆಲಸ ಮಾಡುತ್ತಿದ್ದರೂ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಯಾಗುತ್ತಿಲ್ಲ. ನಮಗೆ ಯಾವುದೇ ರೀತಿಯ ಆರೋಗ್ಯ ವಿಮೆಯೂ ಸಹ ಇಲ್ಲ ಎಂದು ತಿಳಿಸಿರುವ ನೌಕರರು ತಮ್ಮ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಪರಿಹರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್ ವಿ, ಮುರಳಿ, ನವೀನ್, ತನ್ವೀರ್ ಪಾಷಾ, ವಿಶ್ವನಾಥ್, ನಟರಾಜ್, ವಿಜಯಕುಮಾರ್, ಮಂಜುನಾಥ್, ವೆಂಕಟೇಶ್, ಮುರಳಿ, ಎಸ್.ಕೆ, ರಘು, ಎನ್.ಎಂ, ರಘು, ಆರ್, ಚೆನ್ನಕೇಶ್ವರ್, ಸುರೇಶ್ ಬಾಬು, ಗಣೇಶ್, ನಾಗರಾಜ್, ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಅಂತ ಇಷ್ಟೇ ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಕಾರ್ಯಾಧಾರಿತ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 15-20 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ತಿಂಗಳ ಸಂಬಳ ಬರ್ತಾ ಇಲ್ಲ. ಸುಮಾರು 4 ತಿಂಗಳಿಂದ ನಮ್ಗೆ ಸಂಬಳ ಸ್ಟಾಪ್ ಆಗಿದೆ. ಗುತ್ತಿಗೆದಾರರ ಹತ್ರ ನಾವು ಆಗ್ತೀವಿ ಅಂತ ಹೇಳ್ತಾ ಇದಾರೆ, ಬಟ್ ಯಾವುದೇ ಕಾರಣಕ್ಕೂ ನಮ್ಗೆ ಆಗ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಸಂಬಳನ ತಡೆ ಹಿಡಿತಾರೆ, 1 ತಿಂಗಳದ್ದು ಮಾಡ್ತಾರೆ, ಮತ್ತೆ 3 ತಿಂಗಳು ಮುಂದಕ್ಕೆ ಹೋಗ್ತಾ ಇದೆ. ಸೊ ಈಗಿರೋ ಟೈಮಲ್ಲಿ ನಾವು ಯಾವ ತರ ಜೀವನ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರೂ ಇಲ್ಲಿ ಬಡವರಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿಯಾದ ಒಂದು ಸೆಕ್ಯೂರಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಇಲ್ದಿರ ಏನೋ ಇಲ್ದಿರ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಮನೆ ಬಾಡಿಗೆಗಳು ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ತಿಂಗಳ ಬಂದ್ರೆ ಅದು ಇದಕ್ಕೆ ಅಂತ ನಾವು ಹಾಕ್ಬೇಕಾದ್ರೆ ನಮ್ಗೆ ಕೊಡ್ತಾ ಇರೋದು ಕೂಡ ತುಂಬಾ ಕನಿಷ್ಠ ವೇತನ 16,000 ರೂಪಾಯಿ ಕೊಡ್ತಾ ಇದ್ದಾರೆ. ಈ 16,000 ರೂಪಾಯಿಲ್ಲ ನಾವು ಹೊಂದ್ಸ್ಕೊಂಡು ನಾವ್ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಈಗ ಸರ್ಕಾರ ಎಲ್ಲ ಇದನ್ನ ಗಮನಿಸಿ ನಮ್ಗೆ ಸ್ವಲ್ಪ ವೇತನ ಪರಿಷ್ಕರಣೆ ಮಾಡಿ ಜಾಸ್ತಿ ಮಾಡಿದ್ದಾರೆ. ಬಟ್ ಅದನ್ನ ತಡೆ ಹಿಡಿಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಆಗ್ಬೋದು, ಗೊತ್ತಿಲ್ಲ, ಲೆಕ್ಕಾಧಿಕಾರಿಗಳಿಂದ ಆಗಿರ್ಬೋದು, ಅದನ್ನ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಾಮೂಹಿಕವಾಗಿ 13ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸೊ ತದ್ ಸಂಬಂಧ ನಾವು ನಮ್ಮ ಸಾರ್ ಹತ್ರ ಕೇಳ್ತಾ ಇದ್ದೀವಿ, ತಿಂಗಳ ನಮ್ಗೆ ಸಂಬಳ ಮಾಡ್ಕೊಡಿ ಸರ್, ಇಲ್ಲಾಂದ್ರೆ ನಾವು ಸೇರಿ ಹೋಗಿ ಅಲ್ಲಿ ಧರಣಿ ಕೂರ್ಬೇಕಾಗುತ್ತೆ ಸರ್ ಅಂತ ನಾವು ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಬಟ್ ನೀವೇ ಇದಕ್ಕೆ ಏನಾದ್ರು ಪರಿಷ್ಕಾರ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಸರ್. ರೇಷ್ಮೆ ಮಾರುಕಟ್ಟೆಯಲ್ಲಿ ನಮ್ಗೆ 12ನೇ ತಾರೀಕು ಒಳಗಡೆ 4 ತಿಂಗಳು ಸಂಬಳ ಬರಬೇಕು. ಸಂಬಳ ಬಂದಿಲ್ಲ ಅಂದ್ರೆ 13ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಇದೀವಿ ಪ್ರತಿಭಟನೆಗೆ. ಅದನ್ನ ನಮ್ಮ ಡಿ ಸಾಹೇಬ್ ಕೇಳಿದಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇಲ್ಲೇ ಕೆಲಸ ಮಾಡ್ತಾ ಇದೀವಿ. ಎಚ್ಚರಿಕೆ ಏನಾದ್ರು ಕೊಟ್ಟಿದ್ದೀರಾ? ಒಂದ್ ವೇಳೆ ನಿಮ್ಗೆ ಏನಾದ್ರು ಇದು ಮಾಡಿದ್ರೆ ಬಂದ್ ಮಾಡೋದು ಏನಾದ್ರು? ಸರ್, ನಾವು ನಮ್ಮ ಡಿ ಸಾಹೇಬ್ ಕೇಳಿದಕ್ಕೆ ಏನೋ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ಸರ್. 13ನೇ ತಾರೀಕು ಬಂದು ಏನಾದ್ರು ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ನಡೆ ಏನಾಗಿರುತ್ತೆ? ಮುಂದೆ ಹೋಗ್ತೀವಿ ಸರ್ ನಾವು. ಆಮೇಲೆ ಸರ್, ಏನು ನಿಮ್ಮ ಸಿಬ್ಬಂದಿಯವರು ಏನು 13ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿರೋದಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇದು ಸರ್ಕಾರಿ ರೇಷ್ಮೆಗೂಡಿನ ಮಾರ್ಕೆಟ್ ಇದು ಒಂಥರ ಎಸೆನ್ಷಿಯಲ್ ಸರ್ವಿಸ್. ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಇದು 363 ದಿವಸನೂ ಕಾರ್ಯನಿರ್ವಹಿಸುವಂತ ಮಾರ್ಕೆಟ್. ಇಲ್ಲಿ ಏನೇ ಅವ್ರ ಕುಂದು ಕೊರತೆಗಳಿದ್ರೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಕ್ರಮ ಮಾಡ್ತೀವಿ. ಬಟ್ ಆ ರೀತಿ ಅವರು ಮಾರ್ಕೆಟ್ನ ನಿಲ್ಲಿಸಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದು ಸರ್ಕಾರಿ ಮಟ್ಟದಲ್ಲೂ ಕೂಡ ಅದು ಆಗಲ್ಲ. ಹಂಗಾಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಏನಪ್ಪಾ ಅಂದ್ರೆ ಅವರು ಅವತ್ತು ಹೆಚ್ಚು ಅಂದ್ರೆ ಯಾರು ನಮ್ಮ ಪರವಾಗಿ ಇಬ್ಬರನ್ನ ನಾವು ಕಳಿಸಿ ಅಂತ ಹೇಳಿದೀವಿ ಬೇಕಾದ್ರೆ. ಆದ್ರೆ ಪೂರ್ತಿ ಅವರು ಆ ರೀತಿ ಬಂದ್ ಮಾಡ್ಲಿಕ್ಕೆ ಆಗಲ್ಲ, ತಪ್ಪಾಗುತ್ತೆ. ಬಟ್ ಅವ್ರದ್ದು ಏನ್ ಕುಂದು ಕೊರತೆ ಇದೆ, ನಿಜವಾದ ಕೊರತೆ ಇದೆ, ನಮಗೂ ಗಮನಕ್ಕಿದೆ. ಅದನ್ನ ನಾವು ಕ್ರಮ ವಹಿಸಿ ಆದಷ್ಟು ಆಕ್ಚುಲಿ ಈ ಸರಿ ನಮ್ಮ ಕಮಿಷನರು ಕೂಡ ಇದ್ರ ಬಗ್ಗೆ ಕ್ರಮ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಅವ್ರು ಸಂಬಳ ಕೊಡಬೇಕು ಅನ್ನೋ ಬಗ್ಗೆ ಕ್ರಮ ಮಾಡ್ತಿದ್ದಾರೆ. ಹಂಗಾಗಿ ಇದ್ರ ಬಗ್ಗೆ ಸಾಲ್ವ್ ಮಾಡಿ ನಾವು ಅವ್ರಿಗೆ
ಅವ್ರಿಗೇನು ತೊಂದರೆ ಆಗ್ಬಾರ್ದು ಆ ರೀತಿ ನೋಡ್ಕೊಂತೀವಿ. ಸರ್ ಇದೇ ಮೊದಲ ಬಾರಿಗೆ ಅಥವಾ ಈ ಹಿಂದೆನೂ ಈ ರೀತಿ ಆಗಿದೆಯಾ ಅವ್ರಿಗೆ? ಇಲ್ಲ, ಇದಾಗಿದೆ ಒಂದ್ 2-3 ವರ್ಷದಿಂದ ಅವ್ರಿಗೇನು ಕರೆಕ್ಟ್ ಆಗಿ ಏನು ಸಂಬಳ ಅಂತೇನು ಇಲ್ಲ. ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ ಅದು. ಯಾಕೆಂದ್ರೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಒಂದೇ ಹೆಡ್ ಆಫ್ ಅಕೌಂಟ್ ದುಡ್ಡು ಕೊಟ್ಬಿಡ್ತಿದ್ರು. ಹಂಗಾಗಿ ಬಟ್ ಈಗ ಏನಾಗಿದೆ, ಕಳೆದ 1 ವರ್ಷದಿಂದ ಅದು ಪರ್ಟಿಕ್ಯುಲರ್ ಹೆಡ್, ವೇಜಸ್ ಹೆಡ್ ಅಂತಾನೆ ಕೊಡ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಈ ಸರಿ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ. ನಾವು ಸರ್ ಅವ್ರು ಕೊಡ್ತಾ ಇರೋದೇ ತೀರಾ ಕನಿಷ್ಠ ವೇತನ. ಸೊ ತಿಂಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅವ್ರು ಬಡಬಗ್ರು ಇರೋದು, ಅವ್ರ ಜೀವನ ಹೇಗ್ ನಡೆಸೋದಕ್ಕೆ ಸಾಧ್ಯ? ಕರೆಕ್ಟ್. ಅದ್ರ ಬಗ್ಗೆ ಗಮನ ಮಾಡಿದೀವಿ ನಾವು. ಏನ್ ಹೇಳಿ, ಸರ್ಕಾರ ಲೆವೆಲ್ಗೂ ತಂದಿದೀವಿ. ಹಂಗಾಗಿ ಈಗ ಅವರು ಕೂಡ ಮಾಡ್ತಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ನಮ್ಮ ಶಿಡ್ಲಘಟ್ಟದಲ್ಲಿ ವರ್ಕಿಂಗ್ ಸ್ಟ್ರೆಂತ್ ಜಾಸ್ತಿ. ಇಲ್ಲಿ 1 ತಿಂಗಳು ಸಂಬಳನೇ ನಾವು 6-6 ಲಕ್ಷ ರೂಪಾಯಿ ಕೊಡ್ಬೇಕು. ಹಂಗಾಗಿ ಏನಾಗುತ್ತೆ ಅಂದ್ರೆ ಈ ಮೇಕಪ್ ಮಾಡ್ಬೇಕು ಅಂದ್ರೆ, ಬ್ಯಾಕ್ಲಾಗ್ ಮೇಕಪ್ ಮಾಡ್ಬೇಕು ಅಂದ್ರೆ ಸುಮಾರೇ ದುಡ್ಡು ಬೇಕು. ಅದನ್ನ ಈ ಸರಿ ಕೇಳಿದೀವಿ, ಅದಾಗುತ್ತೆ. ಮಾಡ್ಕೊಡ್ತೀವಿ. ಈ ಒಂದು ಮಾರ್ಕೆಟ್ ಇಡೀ ಏಷ್ಯಾದಲ್ಲೇ ನಂಬರ್ 1. ಹ್ಮ್ ಸೊ ಇಂಥ ಒಂದು ವರ್ಲ್ಡ್ ಇದರಲ್ಲಿ ಇರ್ತಕ್ಕಂಥ ಒಂದು ಮಾರ್ಕೆಟ್ ಅಲ್ಲಿ ಕೆಲಸಗಾರ ಪಾಪ ಸಂಬಳ ಇಲ್ಲ. ಸೊ ಅವ್ರು ಇವತ್ತು ಬೀದಿಗೆ ಬರ್ತಾ ಇದಾರೆ ಅಂತಂದ್ರೆ ಒಂದು ಮುಜುಗರ ಆಗಲ್ವಾ ನಮ್ಮ ಕ್ಷೇತ್ರದ ಒಂದು ಮಾರ್ಕೆಟ್? ಇಲ್ಲ, ಇದು ಏನಾಗಿದೆ ಅಂದ್ರೆ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ಏನಾಗಿದೆ ಅಂದ್ರೆ ಕ್ಯಾರಿ ಆಗ್ಬಿಟ್ಟಿದೆ ಸುಮಾರು ದಿವಸದಿಂದ, 1-2 ವರ್ಷದಿಂದ ಕ್ಯಾರಿ ಆಗಿದೆ. ಅದು ಈ ಸರಿ ನಾವು ಸಾಲ್ವ್ ಮಾಡ್ತೀವಿ. ಈ ಸರಿ ನಮ್ಮ ಕಮಿಷನರ್ ಅದ್ರ ಬಗ್ಗೆ ಆದೇಶ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕ್ರಮ ವಹಿಸಿ